ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ವಿದ್ಯೆಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹೇಗೆ, ನಮ್ಮ ಅನಾರೋಗ್ಯಗಳನ್ನು ಹೋಗಲಾಡಿಸ್ಕೊಳ್ಳಬಹುದು ಅನ್ನೋದು ಹೇಗೆ ಅನ್ನೋದನ್ನು ನೋಡೋಣ. ಮನುಷ್ಯನಿಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ಅನಾರೋಗ್ಯ, ಆರ್ಥಿಕ ಮುಗ್ಗಟ್ಟು, ಸಂಬಂಧದ ಸಮಸ್ಯೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ರೋಗ ಬಂದರೆ ವೈದ್ಯರು ಚಿಕಿತ್ಸೆ ಕೊಡ್ತಾರೆ. ಮನಸ್ಸಿಗೆ ರೋಗ ಬಂದರೆ ಅಥವಾ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಬಲಿಯಾದರೆ ಅಂತಹ ಕಾಯಿಲೆಗಳನ್ನು ಗುಣಪಡಿಸೋಕ್ಕಾಗದೇನೆ ಸೈಕೋಸೊಮ್ಯಾಟಿಕ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ತಂದು ವೈದ್ಯರುಗಳು ರೋಗಿಗಳಿಗೆ ಧ್ಯಾನ ಕಲಿಯಲು ಯೋಗಾಭ್ಯಾಸದಲ್ಲಿ ತೊಡಗಲು ಸೂಚಿಸ್ತಾ ಇದ್ದಾರೆ. ನಮ್ಮ ಮೈಸೂರಿನ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ಹೆಚ್ಚಿನ ಜನರು ಬರ್ತಾ ಇರೋದೇ ವೈದ್ಯರ ಸಲಹೆ ಮೇರೆಗೆ. ಮನೋರೋಗಕ್ಕೆ ಮದ್ದಿಲ್ಲ ಎನ್ನುವ ನಾಣ್ಣುಡಿ ಕೂಡ ಇದೆ. ಆದರೂ ಕೂಡ ಆಧ್ಯಾತ್ಮದಲ್ಲಿ ಸ್ಥಿತಿ ಸುಧಾರಿಸಬಹುದಾಗಿದೆ ಎಂಬುದಕ್ಕೆ ಹಲವಾರು ಜೀವಂತ ಸಾಕ್ಷಿಗಳಿದೆ. 1084ರಿಂದ ಈಚೆಗೆ ನನಗೆ 6 ಶಸ್ತ್ರಚಿಕಿತ್ಸೆಗಳಾಗಿದೆ. ಟಾನ್ಸಲ್ಸ್ ಮೇಲೆ ಕೀವುಗುಳ್ಳೆ ಆಗಿ ಒಡೆದು ಇನ್ಫೆಕ್ಷನ್ ಆಗಿ ಕಿರುನಾಲ್ಗೆ ಕೂಡ ತುಂಡು ಮಾಡಬೇಕಾಗಿ ಬಂತು. 1984ರಿಂದ ಈಚೆಗೆ ನನಗೆ 6 ಶಸ್ತ್ರಚಿಕಿತ್ಸೆಗಳಾಗಿದೆ. ಟಾನ್ಸಿಲ್ಸ್ ಮೇಲೆ ಕೀವುಗುಳ್ಳೆ ಆಗಿ ಬರ್ಸ್ಟ್ ಆಗಿ ಕಿರುನಾಲ್ಗೆ ಕೂಡ ಇನ್ಫೆಕ್ಷನ್ ಆಗಿ ಕಿರುನಾಲ್ಗೆನ ತುಂಡು ಮಾಡಬೇಕಾಗಿ ಬಂತು. ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು. ಡಾಕ್ಟರ್ ಮತ್ತೆ ಧ್ವನಿ ಬರೋದು ಅಸಂಭವ ಅಂತ ಕೂಡ ಅಂದಿದ್ರು. ಆದರೆ ಇದೇ ಚಿಂತನಾ ಶಕ್ತಿಯನ್ನು ಬಳಸಿ ಧ್ವನಿಯನ್ನು ಮತ್ತೆ ಪಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಧ್ಯಾನದಿಂದ ಸಂಪೂರ್ಣವಾಗಿ ವಾಸಿಯಾದ ನನ್ನ ಮೈಗ್ರೇನ್ ತಲೆನೋವು 21 ವರ್ಷಗಳಿಂದ ನನ್ನ ಹತ್ರ ಸುಳಿದಿಲ್ಲ. ಸ್ವಯಂ ಸಂಮೋಹಿನಿ ಚಿಕಿತ್ಸೆಯಿಂದ, ಸ್ವಯಂ ಸಲಹೆಯಿಂದ ಗರ್ಭಕೋಶದ 4ನೇ ಡಿಗ್ರಿ ಪ್ರೊಲ್ಯಾಪ್ಸ್ ಅಂದರೆ ಆಚೆ ಬಂದಿತ್ತು. ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಸ್ವಸ್ಥಾನದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಇಂದಿಗೂ ಇದೆ ಎಂಬುದಕ್ಕೆ ನಾನೇ ಜೀವಂತ ಸಾಕ್ಷಿ. ನಾನು ಕಳ್ಕೊಂಡಿದ್ದಂಥ ಒಡವೆಗಳಿದ್ದಂತಹ ವ್ಯಾನಿಟಿ ಬ್ಯಾಗ್, ಜಂಬದ ಚೀಲ ನನಗೆ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ಮುಂಚೆನೇ ನಾನು ಧ್ಯಾನದಲ್ಲಿ ಕಂಡುಕೊಂಡಿದ್ದೆ. 1995ರಿಂದ ಸಂಪೂರ್ಣವಾಗಿ ನನ್ನನ್ನು ನಾನು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಲೇ ನಮ್ಮ ಪ್ರಯತ್ನಕ್ಕೆ, ಸಾಧನೆಗೆ ಪೂರಕವಾಗಿ ಮಾರ್ಗದರ್ಶನ ನೀಡುವಂತಹ ಗುರುಗಳು ನನಗೆ ದೊರಕಿದ್ರಿಂದ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಹಾಗೂ ಅನುಭವಪೂರಿತ ಅನುಭೂತಿಗಳು ನನಗೆ ದೊರಕಿದ್ರಿಂದಲೂ ಕೂಡ ಆಧ್ಯಾತ್ಮದಿಂದ ನಮಗೆ ಸಿಕ್ಕ ಲಾಭ ಇತರರಿಗೂ ಸಿಗೋವಂತಾಗಲಿ ಅಂತ 2001ರಲ್ಲಿ ಬ್ಯಾಂಕ್ನಿಂದ ನಿವೃತ್ತಿ ಪಡೆದು ಉಚಿತ ಧ್ಯಾನ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ. ಇದುವರೆಗೂ ಕರ್ನಾಟಕದಾದ್ಯಂತ ಸುಮಾರು 5 ಲಕ್ಷ ಜನರಿಗೆ ಧ್ಯಾನ ಕಲಿಸಿರೋದಲ್ಲದೆ ನಾನು ಅಳವಡಿಸಿ ಅತ್ಯುತ್ತಮ ಫಲಿತಾಂಶ ಪಡೆದಿರುವಂತಹ ಮನೋಶಕ್ತಿಯ ವಿವಿಧ ಆಯಾಮಗಳ ತರಬೇತಿಗಳನ್ನು ಕೂಡ ಸಾವಿರಾರು ಆಸಕ್ತರಿಗೆ ನೀಡ್ತಾ ಬಂದಿದ್ದೀನಿ. ಮಾನವನ ಜೀವನ, ಅವರ ಬದುಕು ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಆದರೆ ಅವನ ಜೀವನದ ಹಿಂದಿರುವಂತಹ ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ, ಸಮಾಧಾನ, ಅವನ ಅನಿಸಿಕೆಗಳು, ಭಾವನೆಗಳು, ಚಿಂತನೆಗಳು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆಯೇ ಕೊರಗು, ನಿರಾಸೆ, ನಿರಾಸಕ್ತಿ, ಸೋಮಾರಿತನ, ಚಂಚಲತೆ, ಖಿನ್ನತೆ, ಭಯ, ಕೋಪ, ಹಠ, ಅತೃಪ್ತಿ ಮತ್ತು ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳು, ನ್ಯೂನ್ಯತೆಗಳು ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು. ಮಾನವ ಬಯಸುವಂತಹ ನೆಮ್ಮದಿ, ತೃಪ್ತಿ ಮತ್ತು ಸಮಾಧಾನವನ್ನು ಯಾವುದೇ ಔಷಧಿಗಳು ಕೊಡೋಕ್ಕಾಗಲ್ಲ. ಅಥವಾ ಯಾವುದೇ ಔಷಧಿಗಳು ಕೊರಗು, ನಿರಾಸೆ, ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳನ್ನು, ನ್ಯೂನತೆಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆಗಳಿಂದ ಹೊರಬರಲು ಬೇಕಿರುವಂಥದ್ದು ಪ್ರಯತ್ನ ಮತ್ತು ಸ್ವಯಂ ಪ್ರೇರಣೆ. ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬೇಕಾಗಿರುವಂಥದ್ದು ಸಹನೆ, ಸಂಯಮ, ಧೈರ್ಯ, ಸ್ಥೈರ್ಯ, ಛಲ, ಆತ್ಮಸಂಬಂಧಿತ. ಈ ನಮ್ಮ ಚರ್ಮಚಕ್ಷುವಿಗೆ ಮನಸ್ಸೂ ಕಾಣೋದಿಲ್ಲ, ಆತ್ಮನೂ ಕಾಣೋದಿಲ್ಲ. ಆದರೆ ಅವೆರಡೂ ಒಬ್ಬ ವ್ಯಕ್ತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿಯೋಕ್ಕೆ ಸಾಧ್ಯ ಆಧ್ಯಾತ್ಮ ಜ್ಞಾನದಿಂದ ಮತ್ತು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ. ಶ್ರೀ ಬಸವಣ್ಣನವರದು ಭಕ್ತಿ ಪ್ರಧಾನವಾದ ಆಧ್ಯಾತ್ಮಿಕ ಪ್ರವೃತ್ತಿ. ಶ್ರೀ ಬಸವೇಶ್ವರ ಸೂಕ್ತಿಗಳಲ್ಲಿ ಆಧ್ಯಾತ್ಮಿಕ ವಸ್ತುವಾಗಿರುವಂಥ ಇದೇ ಮನಸ್ಸಿನ ಚಂಚಲತೆ ಕುರಿತಿದೆ. ಮಾನವನಿಗೆ ಯಾವ ರೀತಿಯ ಛಲ ಇರಬೇಕು ಎಂಬುದರ ಬಗ್ಗೆ ಇದೆ. ಮಾನವನ ನಡವಳಿಕೆ ಹೇಗಿರಬೇಕು ಮತ್ತು ನುಡಿ ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ಇದೆ. ತನು ಮನವನ್ನು ಸಂತೈಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ. ಸಜ್ಜನರ ಸಾಂಗತ್ಯದ ಬಗ್ಗೆ ಕೂಡ ಇದೆ. ಎಂತಯ್ಯ ನಿನ್ನ ಪೂರ್ವಲಿಖಿತ ಕರ್ಮಸ್ಥಿತಿಯನ್ನು ಬಿಡದು ಎಂಬ ಆತ್ಮನಿವೇದನೆಯೂ ಕೂಡ ಇದೆ.
ಆಧ್ಯಾತ್ಮದ ಪ್ರಮುಖ ವಿಷಯ ವಸ್ತುವೇ ಆತ್ಮ ಮತ್ತು ಮನಸ್ಸಾಗಿರೋದ್ರಿಂದ ಇವುಗಳನ್ನು ತಿಳಿದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಮಾನವ ತನ್ನೊಳಗೆ ಅಡಗಿರುವಂಥ ಹಲವಾರು ಮನೋಶಕ್ತಿಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆಯ ಮೂಲಕ ಮನೋಸಂಬಂಧಿತ ಅನಾರೋಗ್ಯದಿಂದ ಹೊರಬರಬಹುದು, ಹಲವಾರು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಹುದು, ತನ್ನ ನ್ಯೂನತೆಗಳನ್ನು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಬಹುದು, ಗುರಿ ಸಾಧಿಸ್ಕೊಳ್ಬಹುದು ಅಂದರೆ ಆಶ್ಚರ್ಯವಾನಿಸಿದರೂ ಕೂಡ ಅದು ಸತ್ಯ. ಹಾಗಾಗಿ ನಾವಿಂದು ಮನಸ್ಸು ಮತ್ತು ಮನೋಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ವಿಜ್ಞಾನ ಯುಗ, ತಾಂತ್ರಿಕವಾಗಿ ಮುಂದುವರೆದಿರುವಂಥ ಯುಗ, ಡಿಜಿಟಲ್ ಯುಗ, ಸ್ಪರ್ಧಾತ್ಮಕ ಯುಗ ಹಾಗೂ ದಾಖಲೆ ಯುಗ. ಮಾನವ ಅಂದರೆ ದೇಹ ಮತ್ತು ಅದರಲ್ಲಿರುವ ಅಂಗಾಂಗಗಳೆಂದು, ದೇಹವನ್ನು ನಿಯಂತ್ರಿಸೋದು ಮಿದುಳು ಎಂದು ಸಾಮಾನ್ಯ ವಿಜ್ಞಾನ ಪರಿಗಣಿಸಿದರೆ, ಮಾನವನ ಜೀವನದಲ್ಲಿರುವ ದಿನನಿತ್ಯದ ಹಲವಾರು ಸಮಸ್ಯೆಗಳಿಗೆ ಮುಂದುವರೆದಿರುವಂಥ ಈ ವಿಜ್ಞಾನ ಯಾವುದೇ ಪರಿಹಾರವನ್ನು ನೀಡಕ್ಕೆ ಸಾಧ್ಯವಾಗೋದಿಲ್ಲ. ಕಾರಣ, ವಿಜ್ಞಾನದ ಪರಿಕಲ್ಪನೆಯ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಅಂದರೆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಬೇಕು, ಪ್ರತ್ಯಕ್ಷಿಸಿ ನೋಡಿದರೂ ಕೂಡ ಪ್ರಮಾಣಿಸಿ ನೋಡಬೇಕು, ಇಂದ್ರಿಯಗಳಿಗೆ ಗೋಚರವಾಗಬೇಕು, ಇಂದ್ರಿಯಗಳ ಗಮನಕ್ಕೆ ಬರಬೇಕು, ಪ್ರಯೋಗಗಳಿಂದ ಸಾಬೀತಾಗಬೇಕು, ದಾಖಲೆ ಇರಬೇಕು. ಇಂದ್ರಿಯ ಗೋಚರ ವಿಚಾರಗಳೆಲ್ಲ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬಂದರೆ, ಇಂದ್ರಿಯಾತೀತ ವಿಚಾರಗಳೆಲ್ಲ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿದ್ದು, ಮೌನದ ಮೂಲಕ, ಧ್ಯಾನದ ಮೂಲಕ, ಸಾಧನೆಯಿಂದ ಸಿದ್ಧಿ ಪಡೆಯಬಹುದಾಗಿದ್ದು, ಅನುಭವದ ಮೂಲಕ ಹಾಗೂ ಅನುಭೂತಿಯ ಮೂಲಕ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಮಾಡಬಹುದು. ಮಾನವ ಯಾವುದೇ ದೇಶದಲ್ಲಿರಲಿ ಅವನಿಗೂ ಅತೀಂದ್ರಿಯ ಅನುಭವಗಳಾಗಲು ಸಾಧ್ಯ. ಆಶ್ಚರ್ಯವೆನಿಸಿದ್ರೂ ಕೂಡ ಆದ ಅನುಭವಗಳು ಸುಳ್ಳಂತೂ ಅಲ್ಲ. ಸತ್ಯವೆಂದು ಸಾಬೀತುಪಡಿಸಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ಮೂಡಿ ಬಂದಿರೋದಂತೂ ಸತ್ಯ. ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಹಲವಾರು ಆಧ್ಯಾತ್ಮಿಕ ಅನುಭವಗಳಲ್ಲೊಂದು ಮನೋಶಕ್ತಿ. ಭಾರತ ಆಧ್ಯಾತ್ಮಕ್ಕೆ ತವರೂರು ಎಂದೇ ಹೆಸರುವಾಸಿಯಾಗಿರೋದ್ರಿಂದ ಭಾರತದ ಮೂಲ ಗ್ರಂಥವಾಗಿರುವಂತಹ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಪತಂಜಲ ಯೋಗ ಸೂಕ್ತಾನುಸಾರ ಮಾನವನ ದೇಹವು ಪಂಚಸೂಕ್ಷ್ಮ ಕೋಶಗಳಿಂದ ಮಾಡಲ್ಪಟ್ಟಿದೆ ಎಂಬ ಸಿದ್ಧಾಂತಗಳನ್ನು ಆಧರಿಸಿ ಇಡೀ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಸಂಶೋಧನೆಗಳಲ್ಲಿ ತೊಡಕೊಂಡಿದ್ದಾರೆ. ಭಾರತೀಯ ಸಂಪ್ರದಾಯಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ವಿದೇಶಿಯರು ತಿಳಿದು ಲೋಕಕ್ಕೆ ತಿಳಿಸಿದ್ರಷ್ಟೇ ಅಲ್ಲದೆ ಅಳವಡಿಸಿಕೊಳ್ತಾ ಇದ್ದಾರೆ. ಇಂದಿಗೂ ಭಾರತೀಯತೆಯನ್ನು, ಹಿಂದುತ್ವವನ್ನು ಮೆಚ್ಚಿಕೊಳ್ತಾ ಇದ್ದಾರೆ. ಹಾಗಾದರೆ ಸಾವಿರಾರು ವರ್ಷಗಳ ಪ್ರಾಚೀನ ಭಾರತೀಯ ಆಧ್ಯಾತ್ಮ ಜ್ಞಾನ ಭಂಡಾರದಲ್ಲಿ ಏನಿದೆ? ಮಾನವ ಅಂದರೆ ಬರೇ ಭೌತಿಕ ದೇಹ ಅಲ್ಲ. ದೇಹದ ಜೊತೆಗೆ ಆತ್ಮ, ಮನಸ್ಸು ಮತ್ತು ಬುದ್ಧಿ ಜೊತೆಯಾಗಿದ್ದು ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಎಂದು ತಿಳಿಸಿದ್ದಾರೆ. ಪ್ರಕೃತಿಯಲ್ಲಿ ಮತ್ತು ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುತ್ತೆ. ಸ್ಥೂಲ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು, ಸೂಕ್ಷ್ಮ ಇಂದ್ರಿಯಗಳಿಗೆ ಎಟುಕೋದಿಲ್ಲ. ಇಂದ್ರಿಯಗಳಿಗೆ ಎಟುಕುವುದಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತಲ್ಲ. ಅವುಗಳ ಇರುವಿಕೆಯನ್ನು ತಿಳಿಯುವ ವಿಧಾನ ವಿಭಿನ್ನ ಹಾಗೂ ಆಧ್ಯಾತ್ಮಿಕ. ಮಾನವ ಕೂಡ ಸೃಷ್ಟಿಯ ಒಂದು ಅಂಶ. ಅವನೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುವಂತಹ ಜೀವಿ. ದೇಹ ಸ್ಥೂಲ ಹಾಗೂ ಭೌತಿಕ, ಆತ್ಮ, ಮನಸ್ಸು ಮತ್ತು ಬುದ್ಧಿ ಈ ಮೂರು ಸೂಕ್ಷ್ಮ. ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ನಮ್ಮ ಭೌತಿಕ ದೇಹದ ಜೊತೆಗೆ ಮಾನವನ ಕಣ್ಣಿಗೆ ಗೋಚರಿಸದೇ ಇರುವಂತಹ 7 ಶಕ್ತಿ ಕೇಂದ್ರಗಳು, 6 ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂಥ ಸೂಕ್ಷ್ಮ ಶಕ್ತಿ ಚೈತನ್ಯ ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ಲದೆ ಮನಸ್ಸು, ಭಾವನೆಗಳ ಮೇಲೆ ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ. ಮಾನವ ಜೀವಂತವಾಗಿರುವವರೆಗೂ ಅವನನ್ನು ನಡೆಸೋವಂತಹ ಪ್ರಾಣಶಕ್ತಿ ಪ್ರಾಣಮಯ ಕೋಶದಲ್ಲಿದೆ. ಮನಸ್ಸು ಅನ್ನೋದು ದೇಹದ ಒಳಗಿಲ್ಲ, ದೇಹದಿಂದ ಆಚೆ ಇದೆ, ಸೂಕ್ಷ್ಮ ರೂಪದಲ್ಲಿದೆ. ಮಾನವನಲ್ಲಿ ಉತ್ಪತ್ತಿಯಾಗುವಂತಹ ಭಾವನೆಗಳೆಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂಥ ವರ್ಣಭರಿತ ಭಾವನಾತ್ಮಕ ಶರೀರದಿಂದ ದೇಹಕ್ಕೆ ವರ್ಗಾವಣೆ ಆಗುತ್ತೆ.
ಆತ್ಮ ಸಂಬಂಧಿತ ವಿಷಯ ವಿಚಾರಗಳೆಲ್ಲವೂ, ಆತ್ಮನ ಹಿಂದಿನ ನಡವಳಿಕೆಗಳೆಲ್ಲವೂ ದೇಹದಿಂದಾಚೆ ಇರುವಂಥ ಸೂಕ್ಷ್ಮ ರೂಪದ ಕಾರಣ ಶರೀರದಲ್ಲಿದೆ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ತಿಳಿಸಿರುವಂತಹ ಉಲ್ಲೇಖ ಇದೆ. ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದು ದಾಖಲೆ ಇದೆ. ಇಂತಹ ಒಂದು ಆತ್ಮ ಸಂಬಂಧಿತ ನೈಜ ಘಟನೆ 1930 ಸಮಯದಲ್ಲಿ ಅಮೆರಿಕಾ ದೇಶದಲ್ಲಿ ಘಟಿಸ್ತು. ಅಮೆರಿಕಾ ದೇಶದ ವರ್ಜೀನಿಯಾದಲ್ಲಿ ಎಡ್ಗರ್ ಕೇಸಿ ಅನ್ನುವಂಥ ಒಬ್ಬ ನಿದ್ರಿಸೋ ಪ್ರವಾದಿ ವಿವರಿಸಿದ ಒಬ್ಬ ಅಂಧ ಹುಡುಗನ ಕಥೆಯಿಂದ ಆಧ್ಯಾತ್ಮಿಕ ಸಂಶೋಧನೆ ಆರಂಭವಾಗಿ ಇಂದು ಮಾನವ ತನ್ನ ಆಂತರ್ಯದ ಶಕ್ತಿ ಚೈತನ್ಯಗಳನ್ನು ಬಳಸುವಂಥ ಮಟ್ಟಕ್ಕೇರಿದ್ದಾನೆ. ಆ ಘಟನೆ ಹೇಗಿದೆ ಏನಂದರೆ, ಒಬ್ಬ ಹುಡುಗನಿಗೆ 10 ವರ್ಷಗಳ ಕಾಲ ಅವನ ಕಣ್ಣುಗಳು ಚೆನ್ನಾಗಿ ಕಾಣ್ತಾ ಇತ್ತು. ಎರಡೂ ಕಣ್ಣುಗಳು ದಿಢೀರಂತ ಕಾಣಿಸ್ದಂಗಾಯಿತು. ಎಲ್ಲ ನೇತ್ರತಜ್ಞರಿಗೆ ತೋರಿಸಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡ್ರೂ ಕೂಡ ಕುರುಡಿಗೆ ಕಾರಣ ಏನು ಅಂತ ತಿಳಿದೇ ಇರೋ ಥರ ಆಯಿತು. ಪರಿಹಾರ ಸಿಗಲಿಲ್ಲ. ಯಾರೋ ಸೂಚಿಸಿದಂತೆ ಅವರು ಎಡ್ಗರ್ ಕೇಸಿಯ ಹತ್ರ ಪರಿಹಾರಕ್ಕಾಗಿ ಬಂದರು. ಎಡ್ಗರ್ ಕೇಸಿ ಆ ಕೂಡಲೇ ನಿದ್ರಾ ಸ್ಥಿತಿಗೆ ಹೋಗಿ ಅವನ ಕುರುಡಿಗೆ ಕಾರಣವನ್ನು ತಿಳಿಸ್ದ. ಆ ಹುಡುಗ ತನ್ನ ಹಿಂದಿನ ಜನ್ಮದಲ್ಲಿ ಇಂತಿಷ್ಟನೇ ಇಸ್ವಿಯಲ್ಲಿ ಇಂತಹ ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದ್ದ ಅಂತಲೂ, ಅವನಿಗೆ ನೀಡಿದ್ದ ಕೆಲಸ ಏನಂದರೆ ರಾಜನು ಅಪರಾಧಿ ಅಂತ ಘೋಷಿಸುವಂಥ ವ್ಯಕ್ತಿಗಳ ಕಣ್ಣನ್ನು ಕೀಳುವಂತಹ ಕೆಲಸ ಆಗಿತ್ತೆಂದು, ಅವನು ಅಪರಾಧಿಗಳೆಲ್ಲರ ದೃಷ್ಟಿಯನ್ನು ನಾಶ ಮಾಡಿದ ಕಾರಣ ಅವನಿಗೆ ಈ ಜನ್ಮದಲ್ಲಿ ಕುರುಡು ಅಂತ ತಿಳಿಸ್ದ. ಅವನ ಪೋಷಕರು ನೀವು ಹೇಳಿದ್ದೇ ಕಾರಣ ಸರಿ ಇದೆ ಅಂತ ಅನ್ನೋದಾಗಿದ್ದಿದ್ರೆ ಈ 10 ವರ್ಷಗಳ ಕಣ್ಣು ಹೇಗೆ ಕಾಣಿಸ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದರು. ಆಗ ಅದಕ್ಕೂ ಉತ್ತರ ಕೊಟ್ಟ ಅವನು. ಸಂಬಳಕ್ಕಾಗಿಯೇ ಕೆಲಸಕ್ಕೆ ಸೇರಿದ್ರೂ ಕೂಡ ಮೊದಲಿಗೆ ಅಪರಾಧಿಗಳ ಕಣ್ಣನ್ನು ತೆಗೆಯೋಕ್ಕೆ ಅವನ ಮನಸ್ಸು ಒಪ್ತಾ ಇರಲಿಲ್ಲ. ಮೊದಲಿಗೆ ಬಂದಂಥ ಅಪರಾಧಿ ಜನರ ಮೇಲೆ ಕರುಣೆ ಕಕ್ಕಲಾತಿ ಇದ್ದು ಕಣ್ಣು ತೆಗೆಯೋದು ಸರಿಯಲ್ಲ ಅಂತಲೂ, ಇನ್ನು ಸಣ್ಣ ಮಕ್ಕಳಿಗೆ ಕಣ್ಣು ತೆಗೆದ್ರೆ ಜೀವನ ನಡೆಸೋದಾದರೂ ಹೇಗೆ ಪಾಪ ಅಂತಲೂ, ಈ ಅಜ್ಜಿಗೆ ತೊಂದರೆ ಕೊಡೋದು ಬೇಡ ಅಂತೆಲ್ಲ ಯೋಚನೆ ಚಿಂತನೆಗಳು ಬಂದಿದ್ದರಿಂದ ಮೊದಲ 10 ಜನರನ್ನು ಆ ಶಿಕ್ಷೆಯಿಂದ ತಪ್ಪಿಸಿ ಕಳುಹಿಸ್ಬಿಟ್ಟಿದ್ದ. ಅಂದರೆ ಕಣ್ಣು ಕೀಳೋದು ತಪ್ಪಿಸ್ಬಿಟ್ಟಿದ್ದ. ಆ 10 ಜನರ ಜೀವನ ಹಾಳಾಗದಂತೆ ರಕ್ಷಿಸಿದ್ದ ಫಲ ಈ ಜನ್ಮದಲ್ಲಿ 10 ವರ್ಷಗಳ ಕಾಲ ದೃಷ್ಟಿ ಇತ್ತು. ಇವನಿಗೆ ಈ ಜನ್ಮದಲ್ಲಿ ದೃಷ್ಟಿ ಬರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇನ್ನೂ 10 ಹಲವಾರು ಜನ್ಮಗಳಲ್ಲಿ ಕಣ್ಣಿಲ್ಲದೇನೆ ಅವನ ಜನ್ಮ ತಾಳಬೇಕಾಗತ್ತೆ ಅಂತ ಎಡ್ಗರ್ ಕೇಸಿ ತಿಳಿಸ್ದ. ಆಗ ಅವನ ಪೋಷಕರಿಂದ ಮತ್ತೊಂದು ಪ್ರಶ್ನೆ ಬಂತು. ಅವನು ರಾಜನ ಹತ್ರ ಕೆಲಸಕ್ಕೆ ಸೇರಿದ್ದು ಇರಬಹುದು, ಕಣ್ಣು ತೆಗೆಯಬೇಕು ಅನ್ನೋಂಥ ನಿರ್ಧಾರ ರಾಜಂದು, ಇವಂದಲ್ಲ. ಅದರಲ್ಲಿ ಇವಂದೇನು ತಪ್ಪಿದೆ? ರಾಜನಿಗೆ ಶಿಕ್ಷೆ ಆಗಬೇಕೇ ವಿನಃ ಇವನಿಗೆ ಏಕೆ ಶಿಕ್ಷೆ ಅಂತ ಕೇಳಿದ್ರು. ಅದಕ್ಕೆ ಎಡ್ಗರ್ ಕೇಸಿ ಹೇಳ್ತಾನೆ, ಮಾಡಿದ ಕಾರ್ಯಕ್ಕೆ ಪರಿಣಾಮ ಏನು, ಫಲಿತಾಂಶ ಏನು ಎಂಬುದು ಮುಖ್ಯ. ಕಣ್ಣು ತೆಗೆಯಲು ಆದೇಶಿಸಿದ ರಾಜನು ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಕಣ್ಣಿನ ಗುಡ್ಡೆಯ ಭಾಗವೇ ಇಲ್ದಂಗೆ ಜನ್ಮ ತಾಳ್ಬೇಕಾಗತ್ತೆ. ಕಣ್ಣನ್ನು ತೆಗೆಯಲು ರಾಜನು ಆದೇಶಿಸಿದನಾದರೂ ಕೂಡ ಕಣ್ಣು ತೆಗೆಯುವಂಥ ಕೆಲಸವನ್ನು, ಆ ಕರ್ಮವನ್ನು ಮಾಡಿದವರು ಯಾರು? ಕಣ್ಣಿನ ಗುಡ್ಡೆಗಳನ್ನು ತೆಗೆದು ಹಾಕಿದ ಕರ್ಮದ ಫಲವಾಗಿ ಅನುಭವಿಸಿದವರ ಕುರುಡಿನ ಕಷ್ಟ ಎಷ್ಟೆಂದು ತಿಳಿಯಲು ಇವನಿಗೆ ದೃಷ್ಟಿ ಇಲ್ಲದೆ ಆಗಿದೆ. ಕಾರ್ಯ ಕಾರಣ ಪರಿಣಾಮ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸ್ತ. 1930 ಸಮಯದಲ್ಲಿ ನಡೆದ ಇಂತಹ ಒಂದು ನೈಜ ಘಟನೆ ಅಮೆರಿಕದ ನ್ಯೂಸ್ ಪೇಪರ್ಗಳಲ್ಲಿ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್ ಅನ್ನೋ ಹೆಸರಿನಲ್ಲಿ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಯಿತು. ಜನರ ಕುತೂಹಲ ಕೆರಳಿತು. ಪ್ರಶ್ನೆಯ ಸರಮಾಲೆನೇ ಉದ್ಭವಿಸ್ತು. ಏನೇನು ಪ್ರಶ್ನೆ ಉದ್ಭವಿಸ್ತು? ಪೂರ್ವಜನ್ಮ ಪುನರ್ಜನ್ಮ ಅನ್ನೋದಿದೆಯಾ? ವ್ಯಕ್ತಿಯೊಬ್ಬ ಮತ್ತೊಬ್ಬ ವ್ಯಕ್ತಿಯ ಪೂರ್ವಜನ್ಮದ ವೃತ್ತಾಂತಗಳನ್ನು ತಿಳಿಯೋಕ್ಕೆ ಸಾಧ್ಯನಾ? ಈ ಮಾಹಿತಿಗಳು ಇರೋದಾದರೂ ಎಲ್ಲಿ? ತಿಳಿಯೋದಾದರೂ ಹೇಗೆ? ಈ ವ್ಯಕ್ತಿ ತಿಳಿದಿದ್ದಾದರೂ ಹೇಗೆ? ಎಡ್ಗರ್ ಕೇಸಿ ಇಷ್ಟು ನಿಖರವಾಗಿ ತಿಳಿಸಿದ ಇಸುವಿ, ರಾಜನ ಹೆಸರು, ಈ ಹುಡುಗನ ಹಿಂದಿನ ಜನ್ಮದ ಹೆಸರು, ಅವನ ವೃತ್ತಿ, ಅವನ ವೃತ್ತಿಯ ಅವಧಿ, ಇವುಗಳೆಲ್ಲವೂ ಎಷ್ಟರ ಮಟ್ಟಿಗೆ ಸತ್ಯ ಎಂಬ ಪ್ರಶ್ನೆಗಳು ವಿಜ್ಞಾನಿಗಳನ್ನು, ತತ್ವಜ್ಞಾನಿಗಳನ್ನು, ಚರಿತ್ರಕಾರರನ್ನು, ಇತಿಹಾಸಕಾರರನ್ನು ಕಾಡಿದ್ರೆ ತೊಂದರೆಗಳನ್ನು ಅನುಭವಿಸುತ್ತಿರುವವ್ರಿಗೆ ಹಾಗೂ ಕಾಯಿಲೆಗಳಲ್ಲಿ ಬಳಲ್ತಾ ಇರೋರಿಗೆ ಇಲ್ಲಾದರೂ ಪರಿಹಾರವನ್ನು ನೀಡಬಲ್ಲ ಅಂತ ಒಬ್ಬ ದೈವಿ ಮಾನವ ಹುಟ್ಟಿದಾನಲ್ಲ ಅಂತ ಸಂತೋಷಪಟ್ಟರು. ಮನಸ್ಸು ಹಾಗೂ ಮನೋಶಕ್ತಿ ಕುರಿತು, ಇಂದ್ರಿಯಾತೀತ ಅನುಭವಗಳ ಕುರಿತು ಸಾಕಷ್ಟು ಅಧ್ಯಯನಗಳನ್ನು ನಡೆಸಲಾಯಿತು. ಇವೆಲ್ಲ ಸುಳ್ಳು ಅಂತ ಪ್ರತಿಪಾದಿಸಬೇಕು ಅಂತ
ನಾಸ್ತಿಕರೂ ಕೂಡ ಸಂಶೋಧನೆಯಲ್ಲಿ ತೊಡಗಿದ್ರು. ಇಲ್ಲಿಂದಲೇ ಪ್ಯಾರಾನಾರ್ಮಲ್ ಸೈನ್ಸು ಪ್ರಾರಂಭ ಆಯಿತು ಅಂದರೆ ತಪ್ಪಾಗಲಾರದು. ಸಾಮಾನ್ಯ ವಿಜ್ಞಾನಕ್ಕೆ ಎಟುಕದಂತಹ ಅಸಾಧಾರಣ ಮನೋಶಕ್ತಿ ಕುರಿತ ವಿಜ್ಞಾನದ ಅರಿವು ಉಂಟಾಯಿತು. ಸಾಧ್ಯತೆ ಬಗ್ಗೆ ಕುತೂಹಲ ಹೆಚ್ಚಾಯಿತು. ಆಧ್ಯಾತ್ಮಿಕ ಪ್ರಯೋಗಗಳಲ್ಲಿ ತೊಡಗಿಸಿಕೊಳ್ಳೋರು ಕೂಡ ಹೆಚ್ಚಾದರು.